ಸಚಿವರು ಒಂದು ನಿಮಿಷ, ನಾನು ಸ್ಪೆಸಿಫಿಕ್ ಆಗಿ ಒಂದು ಪ್ರಶ್ನೆ ಕೇಳಿದ್ದೆ. ಈ ಶಾಲಾ ವ್ಯವಸ್ಥೆ ಒಳಗೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಅನ್ಯಾಯ ಆದಷ್ಟು ಯಾರಿಗೆ ಆಗಿಲ್ಲ ಅಂತ ದಯವಿಟ್ಟು ನಿಖರವಾಗಿ ಹೇಳಿ. PSTN ಟೀಚರ್ಸ್ ಅದಾರ, ಯಾರು ಅವರು ಪದವಿ ಪಡ್ಕೊಂಡಾರ, 6 to 8 ಎಲಿಜಿಬಲ್ ಯಾರು ನಿಮ್ಮ C&R ಪ್ರಕಾರ, ಅಂದ್ರೆ ನೀವು ನಿಗದಿತ ಯಾವ ಅವಧಿಯೊಳಗೆ ಮಾಡ್ತೀವಿ. 9 ವರ್ಷ ಸಿಕ್ಕಿಲ್ಲ ಅವರಿಗೆ. ಇದು ಸ್ಪೆಸಿಫಿಕ್ ಆಗಿ ಉತ್ತರ ನಿಮ್ಮಿಂದ ಬರಲಿಲ್ಲ. ದಯವಿಟ್ಟು ಸಭಾಪತಿಗಳಿಗೆ ವಿನಂತಿ ಮಾಡಿಕೊಡ್ತೀನಿ. 9 ವರ್ಷದಿಂದ ಕಾಯ್ತಾ ಇದ್ದಾರೆ, ಬಹಳ ಜನ ನಿವೃತ್ತಿ ಹೊಂದಿದ್ದಾರೆ. ಈ PST ಆದವ್ರನ್ನ GPTಗೆ ಎಂದು ಪ್ರಮೋಷನ್ ಎಲಿಜಿಬಲ್ ಇದ್ದಾರನ್ನ ಅದು ಸ್ಪೆಸಿಫಿಕ್ ಆಗಿ ಉತ್ತರ ಬರಲಿಲ್ಲ. ದಯವಿಟ್ಟು ಅದ್ರ ಮಾಹಿತಿ ಕೊಡಿ ಸರ್. ಆಮೇಲೆ ಈಗ ಎರಡನೇ ನಾವು ಹೇಳಿದಂಗ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಏನ್ ಬಂದದ, ಮೊದ್ಲಾಗ ಎಂಪ್ಲಾಯ್ದು ಕಾಂಟ್ರಿಬ್ಯೂಷನ್ ಇರಲಿಲ್ಲ. ಈ ಸ್ಕೀಮ್ ನೊಳಗೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅದ, ಮೊದ್ಲಾಗ ಇರಲಿಲ್ಲ. ಈಗ ನೀವು ಸರ್ಕಾರ ಆರ್ಥಿಕ ಇಲಾಖೆಯನ್ನು ಒಪ್ಪಿಸಬಹುದು, ಸಹಜವಾಗಿ ನಾವು ಕಾಂಟ್ರಿಬ್ಯೂಷನ್ ಕೊಡ್ತೀವಿ, ಈಸಿಯಾಗಿ ಅದ್ರ ಮಾಡ್ಬೋದು ಸರ್. ಹಿಂದಿದು ಪ್ರಾಬ್ಲಮ್ ಬಹಳ ಇತ್ತು, ಇವತ್ತು ಹಂಗಿಲ್ಲ. ನಾವು ಬೆನಿಫಿಟ್ ತಗೋಬೇಕಾದ್ರೆ ಪ್ರತಿ ತಿಂಗಳ 350 ರೂಪಾಯಿ ನಾವು ಕಡಿತ ಕಾಂಟ್ರಿಬ್ಯೂಟ್ ಮಾಡ್ತೀವಿ ನಾವು. ಹಾಗಾಗಿ ಅದೊಂದು ಇಂಪಾರ್ಟೆಂಟ್ ಅದ. ನಂಗೆ ಫಸ್ಟ್ PST to GPT ಯಾವ ನಿಗದಿತ ಅವಧಿಯೊಳಗೆ ನೀವು ಅದನ್ನ ಕಂಪ್ಲೀಟ್ ಮಾಡ್ತೀರಿ ಹೇಳಿ ಸರ್. ದೊಡ್ಡ ಪ್ರಾಬ್ಲಮ್ ಇದೆ ಇದು. ಆಯ್ತು ಸಚಿವರೇ. ಮನೆ ಅಧ್ಯಕ್ಷರೇ, ಮೊಟ್ಟೆ ವಿಚಾರ ಸುಮಾರು ಸತಿ ನಾವು ಕೂಡ ಚರ್ಚೆ ಮಾಡಿದ್ದೀವಿ. ಸ್ವಲ್ಪ ಇದು ಫೇಶಿಯಲ್ ಅಟೆಂಡೆನ್ಸು ಇದೆಲ್ಲ ಬಂದಮೇಲೆ ಕೆಲವು ಕಡೆ ಆ ಥರನೂ ಅಡ್ಜಸ್ಟ್ ಮಾಡಿದ್ದಾರೆ. ಭೋಜೇಗೌಡರು ಹೇಳ್ದಂಗೆ ಯಾವತ್ತೋ ಒಂದು ದಿವಸ ಮೊಟ್ಟೆ ಕಾಂಪ್ರಮೈಸ್ ಮಾಡಿ ಬಾಳೆಹಣ್ಣು ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲ ವಿಚಾರ ಏನಿದೆ ಅದನ್ನು ಮಾಡಿರ್ತಕ್ಕಂಥದ್ದು ನಾವು ಭಾಳ ಹುಷಾರಾಗಿ ಅದನ್ನು ಕೂಡ ಗಮನ ಹಾಕ್ತಾ ಇದ್ದೀವಿ. ಮೊಟ್ಟೆ ಪ್ರೈಸು ಕೂಡ ವೇರಿಯೇಷನ್ ಆದಾಗ ಸ್ವಲ್ಪ ತೊಂದರೆ SDMC ಅವರಿಗಿರ್ಬೋದು, ಎಷ್ಟೊಂದು ಕಡೆಗೆ ಶಿಕ್ಷಕರ ಹಾಕಿದ್ದಾರೆ ಅವ್ರ ಸಂಬಳದೊಳಗೆ. ಯಾಕೆಂದ್ರೆ 100% ಅಟೆಂಡೆನ್ಸ್ ಇದ್ದಲ್ಲಿ ಇದೆಲ್ಲ ಗಮನ ಕೂಡ. ಈ ನಮ್ಗೊಂದ್ಸತಿ ಫೇಶಿಯಲ್ ಅಟೆಂಡೆನ್ಸ್ ಒಂದು ಸಿಸ್ಟಮಿಗೆ ಬಂದ ತಕ್ಷಣ ಅದನ್ನ ಭಾಳ ಸ್ಪೀಡಾಗಿ ಅದನ್ನು ಕೂಡ ನಾವು ಅನುಷ್ಠಾನ ಮಾಡೋದ್ರಲ್ಲಿ ಭಾಳ ಸ್ಪೀಡಲ್ಲಿ ಇದ್ದೀವಿ. ಅವಾಗ ನಮಗೆ ಲೆಕ್ಕ ಕರೆಕ್ಟಾಗಿ ಸಿಕ್ಕಾಗ ಸ್ವಲ್ಪ ನಾವು ಕೂಡ, ಯಾಕೆಂದ್ರೆ ಅಜೀಂ ಪ್ರೇಮ್ಜಿ ಅವರು 4 ದಿವಸ ಕೊಡ್ತಾ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ, ಸಭಾಪತಿಗಳೇ, ಏನು ದುಡ್ಡನ್ನು ಇನ್ನು 2 ದಿವಸ ನಾವು ಕೊಡೋದ್ರಿಂದ ಅವ್ರ ಹತ್ರನೂ ನಾವು ಕನ್ಸಲ್ಟ್ ಮಾಡಿ ನಾವು ಕೊಡ್ತಕ್ಕ ಅಲ್ಲ 6 ದಿವಸ ಕೊಡ್ತೀವಿ. ಅವ್ರ ಜೊತೆನೂ ಕೂಡ ನಾವು ಕನ್ಸಲ್ಟ್ ಮಾಡಿ ನಾವು ಮಾಡಬೇಕಾಗ್ತದೆ. ಅದನ್ನು ಕೂಡ ಆದಷ್ಟು ಬೇಗ ನಾವು ತೀರ್ಮಾನ ಮಾಡ್ತಕ್ಕಂಥದ್ದು ಕೆಲಸವನ್ನು ನಾವು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸಂಜೀವಿನಿಂದ ನೋಡಿ ನಾನು ಹೇಳ್ತಾ ಇದ್ದೆ, ನಾನು ಕೂಡ ಮಾತು ಕೊಟ್ಟಿದ್ದು ನನಗೆ ನೆನಪಿದೆ. ನಾನು ಸ್ವಲ್ಪ ಯಾಕೆಂದ್ರೆ ಆರ್ಥಿಕ ಇಲಾಖೆಯಿಂದ ನನಗೆ ಸಹಕಾರ ಬೇಕಾಗ್ತದೆ, ನಿಮ್ಗೆ ಗೊತ್ತಿದೆ. ಟೀಚರ್ಸು ಅವ್ರ ಪೋರ್ಷನ್ ಹಾಕೋದ್ರಿಂದ ನಾವು ಸರ್ಕಾರದಿಂದ ಅದು ಎಷ್ಟು ಬರುತ್ತೆ ಹೊರಗೆ ಆದಷ್ಟು ನೋಡಿ ಆದಷ್ಟು ಬೇಗನ ನಾನು ಅವ್ರ ಪರವಾಗಿನೇ ತೀರ್ಮಾನ ತಗೊಳ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನೋಟಿಫಿಕೇಶನ್ ಹ್ಯಾಸ್ ಬೀನ್ ಇಶ್ಯೂಡ್ ಆಲ್ರೆಡಿ ಅಂತ ಹೇಳಿದ್ದಾರೆ. ಅದನ್ನ ನಾನು ಡೀಟೇಲ್ಸ್ನ ಇದಾದಮೇಲೆ ಮತ್ತು ಅಧಿಕಾರಿಗಳ ಜೊತೆ ಕೂತ್ಕೊಂಡು ಕರೆಕ್ಟಾಗಿ ಕೊಡ್ತೀನಿ. ಯಾಕೆಂದರೆ ಅವ್ರು ಬರ್ದು ಕಳಿಸಿದ್ದಾರೆ. ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದೀವಿ ನಾವು 6th and 7th ಅಂತ ಹೇಳಿದ್ದಾರೆ. ಸೊ ನೋಡೋಣ ಅದನ್ನು ಏನು ಅಂತೇಳಿ ಚರ್ಚೆ ಮಾಡಿ. ನಮೋಶಿ ಅವರೇ, ಪ್ರಮೋಷನ್ ಅಲ್ಲ, ಮೊದಲಾಗಿ ಅಪಾಯಿಂಟ್ಮೆಂಟ್ ಆದ್ರೆ 1 ರಿಂದ 7 ಆಗಿದ್ರು. ನೀವೇನ್ ಮಾಡಿದ್ರಿ 1 ರಿಂದ 7 1 ರಿಂದ 5 ಅಂತ ಮಾಡಿದ್ರಿ. ನೀವು ಪ್ರಮೋಷನ್ ಕೇಳ್ತಾರೆ. ಅದೇ ಸರ್, ಈಗ PST ಅವರು ಪದವಿ ಆದವರಿಗೆ GPT ಪ್ರಮೋಷನ್ ಕೊಡಬೇಕು. 9 ವರ್ಷಗಳಿಂದ ಪೆಂಡಿಂಗ್ ಅದ. ಏನೇನೋ ಕಾನೂನು ತೊಡಕುಗಳು, ಅದನ್ನ ಯಾವಾಗ ಬಗೆಹರಿಸ್ತೀರಿ? ಕಮಿಟಿ ಮಾಡಿರಿ ಅಂತ ಹೇಳಿ ನಾನು 1 ತಿಂಗಳು ಟೈಮ್ ಕೊಟ್ಟಿದ್ರಿ, 1 ವರ್ಷ ಆಗ್ಯದ. ನಾನು ಈಗ ಸಾಯಂಕಾಲ ಇದ್ರೊಳಗೆ ಒಂದು ಹಾಫ್ ಅನ್ ಅವರ್ ಒಳಗೆ ದಯವಿಟ್ಟು 25,000 ಟೀಚರ್ಸ್ ಅಲ್ಲ ಸಂಕರ್ ಅವರೇ, ಅರ್ಧ ಗಂಟೆಯಲ್ಲಿ ಕೊಡ್ತೀನಿ ಅಂತ ಹೇಳಿ ಹೋಗಿ ನೀವು ಕಲೆಕ್ಟ್ ಮಾಡಿ ಮಾಹಿತಿ ಇಲ್ಲ ಹೇಳಿ. ನೀವು ಕಂಟಿನ್ಯೂ ಆಯ್ತಾ, ಮುಗಿಸಿದ್ರಾ? ಮಾನ್ಯ ಅಧ್ಯಕ್ಷ? ಅಷ್ಟೇ ಅಧ್ಯಕ್ಷ, ನಾನು ಒಂದು ವಿಚಾರ ಹೇಳಿ.